ಹೆಲೋ, ನಾನು ಡಾಕ್ಟರ್ ವಿವೇಕ್. ಇವತ್ತು ನಾನು ವಿಡಿಯೋ ಸಿಯಾಟಿಕಾ ಬಗ್ಗೆ ಹೇಳಬೇಕಂತ ಮಾಡೀನಿ. ಸಿಯಾಟಿಕಾ ಅಂತಂದರೆ ಫಸ್ಟ್ ಸಿಯಾಟಿಕ್ ಅಂದರೆ ಏನು ಗೊತ್ತಿರಬೇಕು. ಸಿಯಾಟಿಕ್ ಅಂತಂದರೆ ನಮ್ಮ ಬಾಡಿ ಒಳಗೆ ಒಂದು ನರ ಇರುತ್ತೆ. ಅದು ಬೆನ್ನಿಂತ್ರ ಕಾಲು ಹಿಂದೆ ಹಿಂಗೆ ಕಾಲು ತನಕ ಬರ್ತೈತಿ. ಸೊ ಅದು ನಮ್ಮ ಬಾಡಿದಾಗಿರೋದು ಉದ್ದ ನರ. ಸೊ ಅದು ಏನಾಗ ಸಿಯಾಟಿಕಾ ಅಂತಂದರೆ ಈ ನರಕ್ಕೆ ಹೋಗೋ ಜಾಗದಾಗ ಒತ್ತಡ ಅಥವಾ ಅದಕ್ಕೇನಾದರೂ ಹಿಂಗೆ ಇರಿಟೇಷನ್ ಆದರೆ ಅದು ನರ್ವ್ ಆಟೋಮೆಟಿಕ್ಕಾಗಿ ನೋವು ಕೊಡೋಕ್ಕೆ ಚಾಲು ಆಗುತ್ತೆ. ಅದಕ್ಕೆ ಸಿಯಾಟಿಕಾ ಅಂತಂತೀವಿ. ಅದ್ರಾಗ ಏನಿರುತ್ತೆ ಅಂದರೆ ಬೆನ್ನು, ಆಮೇಲೆ ಕಾಲು ನೋವು ಬರ್ತೈತಿ. ಒಬ್ಬೊಬ್ಬರಿಗೆ ಬೆನ್ನು ಫಸ್ಟ್ ಬರ್ತೈತಿ, ಒಬ್ಬೊಬ್ರಿಗೆ ಕಾಲು ನೋವು ಫಸ್ಟ್ ಬರ್ತೈತಿ, ಒಬ್ಬೊಬ್ರಿಗೆ ಬೆನ್ನು ಹೆಚ್ಚಿಗೆ, ಒಬ್ಬೊಬ್ರಿಗೆ ಕಾಲು ನೋವು ಹೆಚ್ಚಿಗೆ. ಹಿಂಗೆ ಸಿಯಾಟಿಕಾ ಅದಾಗ ಬೆನ್ನಿಂತ್ರ ಕಾಲಿಗೆ ಹಿಂಗೆ ನೋವು ಇರ್ತೈತಿ. ಅದು ಹೆಂಗೆ ನರದ ನೋವು ಅಂತಂದ್ರೆ ಕರೆಂಟ್ ಶಾಕ್ ಬಂದಂಗೆ ಆಗೋದು, ಕಾಲು ಜುಮ್ ಅನ್ಸೋದು, ಒಬ್ಬೊಬ್ರಿಗೆ ಕುಂದ್ರಕ್ಕಾಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ಸೊ ಬೆನ್ನುವಿಂತ್ರ ಕಾಲು ನೋವು ಬರ್ತೈತಿ. ಅದಕ್ಕೆ ಸಿಯಾಟಿಕಾ ಅಂತಂತೀವಿ. ಅದ್ರಾಗ ಯಾವಾಗ ಡಾಕ್ಟರ್ ಕಡೆ ಹೋಗ್ಬೇಕು, ಈ ನೋವು ಕಮ್ಮಿ ಆಗವಲ್ದು, ಗುಳಿಗೆ ತೊಗೊಂಡ್ರೆ ಪ್ಯಾರಾಸಿಟಮಾಲ್ ಏನಾರು ಗುಳಿಗೆ ತೊಗೊಂಡ್ರು ಕಮ್ಮಿ ಆಗವಲ್ದು, ಕುಂತಾಗ ನೋವು ಬಂತು, ನಿದ್ದೆ ಬರ್ತಾಯಿಲ್ಲ, ಆಮೇಲೆ ಕಾಲೊಳಗೆ ವೀಕ್ನೆಸ್ ಆಯ್ತು, ಯೂರಿನ್ ಕಾಲು ಮಡಿ ಆಗಕ್ಕೆ ತ್ರಾಸ ಆಗುತ್ತಂದ್ರೆ ಡಾಕ್ಟ್ರಿಗೆ ಬಂದು ತೋರಿಸ್ಬೇಕು. ಸೊ ನಾವು ಏನು ಈಗ ನೋವು ನಿವಾರಣೆ ತಜ್ಞ ಅಂತಂದ್ರೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ. ಫಸ್ಟ್ ಕನ್ಸರ್ವೇಟಿವ್ ಆಗಿ ಅಂದರೆ ಅವ್ರದ್ದು ಪರೀಕ್ಷೆ ಮಾಡಿ, ಎಕ್ಸಾಮಿನೇಷನ್ ಮಾಡಿ, ಬ್ಯಾಕ್, ಆಮೇಲೆ ಬೇಕಂದರೆ MRI ಎಕ್ಸಾಮಿನೇಷನ್, ಎಕ್ಸ್ರೇ ಇವೆಲ್ಲ ಟೆಸ್ಟ್ ಮಾಡಿ ಅವ್ರಿಗೆ ಸಿಯಾಟಿಕಾ ಆಯಿತೋ ಇಲ್ಲ ಅಂತಂದು ಗೊತ್ತಿಡೋದು ಅವ್ರಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ಕೊಟ್ಟು, ಎಕ್ಸಸೈಸ್, ಫಿಸಿಯೋಥೆರಪಿ ಇವೆಲ್ಲ ಮಾಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಇದು ಮಾಡ್ತೀವಿ. ಅಕಸ್ಮಾತ್ ಇದರಲ್ಲೇ ರಿಲೀಫ್ ಆಗಲಿಲ್ಲ ಅಂತಂದರೆ ನಾವು ಆ ಸಿಯಾಟಿಕ್ ನರ ಇರುತ್ತಲ್ರಿ, ಅದಕ್ಕೆ ಸ್ಪೆಸಿಫಿಕ್ ಎಕ್ಸ್ರೇ ಅಥವಾ CR ಗೈಡೆನ್ಸ್ ಒಳಗೆ ಆ ನರಕ್ಕೆ ಹೋಗಿ ಟ್ರಾನ್ಸ್ಫಾರ್ಮಿನಲ್ ಎಪಿಡ್ರಲ್ ಇಂಜೆಕ್ಷನ್ ಅಂತ ಮಾಡ್ತೀವಿ. ಆ ಎಪಿಡ್ರಲ್ ಇಂಜೆಕ್ಷನ್ ಅಂದ್ರೆ ಈ ನರ ಇರುತ್ತಲ್ಲ, ಅಲ್ಲಿ ಹೋಗಿ ಸೂಜಿ ಇಟ್ಟು ಅದು ಬಾವು ಕಮ್ಮಿ ಆಗುವಂಥ ಇಂಜೆಕ್ಷನ್ ಮಾಡ್ತೀವಿ. ಎಕ್ಸ್ರೇ ಅಥವಾ CRದಾಗ ನೋಡಿ ಅದರಿಂದ ಬಾವು ನೋವು ಕಮ್ಮಿ ಆಗುತ್ತೆ. ಇವು ಒಂದು ಸ್ವಲ್ಪ ಮಂದಿ ಒಳಗೆ ಇವು ಏನು ಮಾಡಿದರೂ ಆಗಂಗಿಲ್ಲ. ಅವ್ರು ಲಾಸ್ಟ್ ರಿಸಾರ್ಟ್ ಅಂತಂದು ಆಪ್ರೇಷನ್ ಅಥವಾ ಮೂಳೆ ಆಪ್ರೇಷನ್, ಡಿಸ್ಕೆಕ್ಟಮಿ ಮಾಡಬೇಕಾಗುತ್ತೆ. ಇದು ಸಿಯಾಟಿಕಾ.